ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಬನ್ನಿ ಇವತ್ತಿನ ಸಂಚಿಕೆಯಲ್ಲಿ ಮುದ್ದು ಸೊಸೆ ಧಾರಾವಾಹಿಯಲ್ಲಿ ಏನೆಲ್ಲ ಆಗುತ್ತೆ ಅಂತ ನೋಡ್ಕೊಂಬರೋಣ. ಹಾಗೆ ಇನ್ನೂ ಯಾರೋ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಟಿವಿಗಿನ ಮುಂಚಿತವಾಗಿ ಧಾರಾವಾಹಿಯಲ್ಲಿ ಏನಾಗ್ಬೋದು ಅಂತ ನಮ್ಮ ಚಾನಲಲ್ಲಿ ನೀವು ತಿಳ್ಕೊಬೋದು. ಬನ್ನಿ ಹಾಗಾದರೆ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಶಿವರಾಮೇಗೌಡರು ಮತ್ತು ಮನೆಯವರೆಲ್ಲರೂ ಈಶ್ವರಿ ಜೊತೆ ಮಾತಾಡಬೇಕು ಅಂತೇಳಿ ಕಾಯ್ತಾ ಇರ್ತಾರೆ. ಅಷ್ಟರಲ್ಲಿ ಈಶ್ವರಿ ಬರ್ತಾಳೆ. ಶಿವರಾಮೇಗೌಡರಿದ್ದು ಈಶ್ವರಿ ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕಾಗಿತ್ತು ಅಂತ ಹೇಳಿ ಹೇಳ್ತಾರೆ. ಹೌದಾ ಬಾವ, ಏನು ಹೇಳಿ ಅಂತ ಹೇಳಿ ಈಶ್ವರಿ ಕೇಳ್ತಾಳೆ. ಏನೂ ಇಲ್ಲ ಈಶ್ವರಿ, ನಿಮ್ಮ ಬಾವಿ ಬೀಗ ಇದ್ದಾರೆ ಅಲ್ವಾ, ಇವಾಗ ತಾನೇ ಫೋನ್ ಮಾಡಿದ್ರು, 15ನೇ ತಾರೀಕಿಗೆ ಒಳ್ಳೆ ಮುಹೂರ್ತ ಇದೆ, ಅವತ್ತೇ ಮದುವೆ ಇಟ್ಕೊಳ್ಳೋಣ ಅಂತೇಳಿ ಹೇಳಿದ್ರು ಅಂತ ಶಿವರಾಮೇಗೌಡರು ಹೇಳ್ತಾರೆ. ಆಗ ಈಶ್ವರಿ ಇದ್ದು ಸರಿ ಬಾವ, ಒಳ್ಳೆ ಕೆಲಸನೇ ಮಾಡಿದ್ದೀರಾ, ಒಳ್ಳೆ ಕೆಲಸಕ್ಕೆ ಶುಭಶ್ಯ ಶೀಘ್ರಂ ಅನ್ನೋ ಹಾಗೆ ಬೇಗ ಬೇಗ ಆಗ್ಬಿಡ್ಬೇಕು ಅಂತ ಈಶ್ವರಿ ಹೇಳ್ತಾಳೆ. ಆಗ ಶಿವರಾಮೇಗೌಡರಿದ್ದು ಹಾಗೆ ಇನ್ನೊಂದು ವಿಚಾರ, ಮದ್ವೆನ ಮನೇಲೆ ಮಾಡಿಕೊಳ್ಳೋಣ ಅಂತ ಹೇಳಿ ಹೇಳಿದೀನಿ, ನಿಮ್ ತಕರಾರು ಏನೂ ಇಲ್ಲ ಅಲ್ವಾ ಅಂತ ಹೇಳಿ ಕೇಳ್ತಾರೆ. ಆಗ ಈಶ್ವರಿ ಇದ್ದು ಬಾವ, ನಿಮ್ ಖುಷಿನೇ ನಮ್ ಖುಷಿ, ಇದ್ರಲ್ಲಿ ತಕರಾರು ಮಾಡೋದೇನಿದೆ, ನೀವು ಹೆಂಗ್ ಹೇಳ್ತಿರೋ ಹಾಗೆ ಬಾವ ಅಂತ ಹೇಳಿ ಈಶ್ವರಿ ಹೇಳ್ತಾಳೆ. ಆಗ ಶಿವರಾಮೇಗೌಡರಿದ್ದು ಏನಪ್ಪಾ ಮದ್ವೆ ಗಂಡು, ನಿನಗೆ ಸಂತೋಷನಾ ಅಂತ ಹೇಳಿ ಕೇಳ್ತಾರೆ. ಹಾ ದೊಡಪ್ಪ ಸಂತೋಷನೇ ಅಂತ ಹೇಳಿ ಸುಭಾಷ್ ಹೇಳ್ತಾರೆ. ಆಗ ಶಿವರಾಮೇಗೌಡರಿದ್ದು ಹಾ ಸರಿ, ಹಾಗಾದ್ರೆ ನೋಡ್ಲಾ ಸುಭಾಷ, ನಿನ್ ಬದುಕಲ್ಲಿ ಆ ದೇವ್ರು ಮತ್ತೊಂದು ಒಳ್ಳೆ ಅವಕಾಶನ ಕೊಟ್ಟಿದ್ದಾನೆ, ಇನ್ಮೇಲೆ ಆದ್ರೂ ನೀನು ಒಳ್ಳೆ ದಾರಿಲಿ ಹೋಗಿ ಸುಂದರವಾದ ಬದುಕನ್ನ ಕಟ್ಕೋ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಆಗ ಸುಭಾಷ ಇದ್ದು ಸರಿ ದೊಡಪ್ಪ ಆಯ್ತು, ನೀವು ತೋರಿಸಿದ ದಾರಿಲಿ ನಡಿತೀನಿ. ಸುಭಾಷ್ ಮದುವೆ ಡೇಟ್ ಫಿಕ್ಸ್ ಆಗಿದ್ದನ್ನ ನೋಡಿ ಈಶ್ವರಿ, ಸುಭಾಷ್ ಹಾಗೆ ಚಿತ್ರ 3 ಜನ ತುಂಬಾ ಖುಷಿ ಪಡ್ತಾ ಇರ್ತಾರೆ. ಈತ ಚಂಪಾ ಜೊತೆ ಮಾತಾಡ್ಬೇಕು ಅಂತ ಹೇಳಿ ಚಿತ್ರ ಬರ್ತಾಳೆ. ಗುಡ್ಸು ಗುಡ್ಸು ಚೆನ್ನಾಗಿ ಕಸ ಗುಡ್ಸು, ಮುಂದಕ್ಕೆ ಇದೆ ಅಲ್ವಾ ನಿನ್ ಕೈ ಹಿಡಿಯೋದು ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಆಗ ಚಂಪಾ ಇದ್ದು ಯಾವ್ದೋ ಒಂದ್ ಕೆಲ್ಸ ನನ್ ಕೈ ಹಿಡುತ್ತೆ ಅಂತ ಆದ್ರೆ ಅದನ್ನ ನನ್ನ ಅದೃಷ್ಟ ಅಂತ ಅನ್ಕೊಂತೀನಿ ಬಿಡಿ ಚಿತ್ರ ಅಕ್ಕ ಅಂತ ಹೇಳ್ತಾಳೆ. ಆಗ ಚಿತ್ರ ಇದ್ದು ನೀ ಏನಾದ್ರೂ ಅನ್ಕೋ, ನನಗೇನಾಗ್ಬೇಕು, ಆದ್ರೆ ಇನ್ನೊಂದು ವಿಚಾರ ಏನು ಅಂತ ನಿಂಗೆ ಗೊತ್ತಾ ಅಂತ ಚಿತ್ರ ಹೇಳ್ತಾಳೆ. ಆಗ ಚಂಪಾ ಇದ್ದು ಅದೇನ್ ಹೇಳಿ ಚಿತ್ರಕ್ಕ, ನೀವ್ ಹೇಳಿದ್ರೆ ಅಲ್ವಾ ನಾ ತಿಳ್ಕೊಳ್ಳೋದು ಅಂತ ಕೇಳ್ತಾಳೆ. ಆಗ ಚಿತ್ರ ಇದ್ದು ಅದೇನ್ ಗೊತ್ತಾ, ನಮಗೆಲ್ಲ ಗುಡ್ ನ್ಯೂಸು, ಆದರೆ ನಿನಗೆ ಬ್ಯಾಡ್ ನ್ಯೂಸು. ಏನು ಗೊತ್ತಾ, ನಮ್ಮ ತಮ್ಮನಿಗೆ MLA ಮಗಳ ಜೊತೆ ಬರೋ 15ನೇ ತಾರೀಕೆ ಮದುವೆ ಫಿಕ್ಸ್ ಆಗಿದೆ. ಹೆಂಗೋ ನಿನ್ನ ಬಿಟ್ಟಿದ್ದು ಅವನ ಬದುಕಲ್ಲಿ ಅನಿಷ್ಟಾನೇ ತೊಲಗ್ದಾಗಾಯ್ತು. ಅವನ ಅದೃಷ್ಟ ಬದಲಾಗಿ ರಾಜನಂಗೆ ಬದುಕೋದಕ್ಕೆ ಅವಕಾಶ ಸಿಗ್ತಾ ಇದೆ. ಇನ್ಮೇಲೆ ಅವನು ಬದುಕೋದನ್ನ ನೋಡಿ ನೀನು ಮೂಲೆಯಲ್ಲಿ ಕೂತ್ಕೊಂಡು ಅಳ್ತೀಯಲ್ವಾ, ನೋಡ್ತೀಯಲ್ವಾ, ಅವಾಗ ಗೊತ್ತಾಗುತ್ತೆ ಅಂತ ಹೇಳಿ ಚಿತ್ರ ಹೇಳ್ತಾಳೆ. ಆಗ ಚಂಪಾ ಇದ್ದು ಬೇಡ ಅಂತ ಬಿಟ್ಟವ್ರನ್ನ ನೆನಪು ಮಾಡ್ಕೊಂಡು ಮೂಲೆಯಲ್ಲಿ ಕೂತ್ಕೊಂಡು ಕೊರಗಬಾರ್ದು ಅಂತ ಹೇಳಿ ನನಗೆ ವಿದ್ಯಾಕ ಹೇಳ್ಕೊಟ್ಟಿದ್ದಾಳೆ. ಅಂಥದ್ರಲ್ಲಿ ಸಂಬಂಧನೇ ಇಲ್ಲ ಇರುವಂತ ವ್ಯಕ್ತಿ ಬಗ್ಗೆ ಯೋಚನೆ ಮಾಡ್ಕೊಂಡು ನಾನು ಯಾಕೆ ಮೂಲೆಯಲ್ಲಿ ಕೂತ್ಕೊಳ್ಳಿ, ನನಗೆ ನನ್ನ ಭವಿಷ್ಯನೇ ಮುಖ್ಯ ಹೊರತು ಯಾರೇನಾದ್ರೂ ನನಗೇನಾಗಬೇಕಾಗಿದೆ ಅಂತ ಹೇಳಿ ಚಂಪಾ ಕೇಳ್ತಾಳೆ. ಆಗ ಚಿತ್ರ ಇದ್ದು ನಗ್ತಾ ಇರ್ತಾಳೆ. ಓ, ನಿನಗೆ ಭವಿಷ್ಯ ಬೇರೆ ಇದ್ದಿತ್ತೆ, ನೀನು ಈ ರೀತಿ ಕಸ ಗುಡಿಸ್ಕೊಂಡು ಒಲೆ ಮುಂದೆ ಅಡುಗೆ ಮಾಡ್ಕೊಂಡು ಇರೋದಕ್ಕೆ ಇದಕ್ಕೆ ಭವಿಷ್ಯ ಅಂತ ಬಿಲ್ಡಪ್ ಬೇರೆ ಕೊಟ್ಕೊಂತಾ ಇದೀಯಾ ಅಂತ ಹೇಳಿ ನಗ್ತಾ ಇರ್ತಾಳೆ. ಆಗ ಚಂಪಾ ಇದ್ದು ಚಿತ್ರ ಅಕ್ಕ, 3 ಹೊತ್ತು ಮೂಲೆಯಲ್ಲಿ ಕುತ್ಕೊಂಡು ಟೈಮ್ ಪಾಸ್ ಮಾಡುವಂತ ನಿಮ್ಮಂತವ್ರಿಗೆ ಭವಿಷ್ಯ ಇದೆ ಅಂದ್ಮೇಲೆ ನನಗಿರಲ್ವಾ ಅಂತ ಚಂಪಾ ಹೇಳ್ತಾಳೆ. ಚಂಪಾ ಈ ರೀತಿ ಮಾತಾಡಿದ್ದನ್ನು ನೋಡಿದ ತಕ್ಷಣ ಚಿತ್ರ ಇದ್ದು ಇಷ್ಟೆಲ್ಲ ಆದ್ಮೇಲೆ ನಿನಗೆ ಕೊಬ್ಬು ಕರಗಿಲ್ವಾ ಅಲ್ವಾ ಅಂತ ಹೇಳಿ ಕೇಳ್ತಾ ಇರ್ತಾಳೆ. ಆಗ ಚಂಪಾ ಇದ್ದು ಇದನ್ನ ಕೊಬ್ಬು ಅನ್ನಕ್ಕಿಲ್ಲ, ಸ್ವಾಭಿಮಾನ ಅಂತ ಹೇಳ್ತಾರೆ ಚಿತ್ರ ಅಕ್ಕ, ಅದು ಇಲ್ಲದೆ ಇರೋರ್ಗೆ ಅದೆಲ್ಲ ಅರ್ಥ ಆಗಕ್ಕಿಲ್ಲ ಬಿಡಿ, ಹಾಗೆ ನಾನು ಏನಾಗ್ತೀನಿ ಅನ್ನೋದು ಮುಂದಕ್ಕೆ ನಿಮ್ಗೆ ಗೊತ್ತಾಗುತ್ತೆ ಬಿಡಿ ಅಂತ ಹೇಳ್ತಾ ಇರ್ತಾಳೆ. ಆಗ ಚಿತ್ರ ಇದ್ದು ಏನ್ ದೊಡ್ಡ DC ಆಗ್ಬಿಡ್ತಾಳೆ ಅಂತ ಹೇಳ್ತಾ ಇರ್ತಾಳೆ. ಆಗ ಚಂಪಾ ಇದ್ದು ಚಿತ್ರಾಕ್ಕ, DC ಅಲ್ಲ, ದೊಡ್ಡ ಲಾಯರ್ ಆಗ್ತೀನಿ ನಾನು, ಚಿಕ್ಕ ವಯಸ್ಸಿಂದನೂ ನಾನು ದೊಡ್ಡ ಲಾಯರ್ ಆಗ್ಬೇಕು ಅಂತ ಹೇಳಿ ಕನಸು ಕಾಣ್ತಾ ಇದ್ದೆ, ಆದ್ರೆ ಯಾವ್ದೋ ಕಾರಣಕ್ಕೆ ಅದು ಆಗೋದಿಲ್ಲ ಅಂತ ಹೇಳಿ ಕೈ ಬಿಟ್ಬಿಟ್ಟಿದ್ದೆ. ಆದ್ರೆ ಈ ಕನಸು ನನಸಾಗೋದಕ್ಕೆ ಆ ದೇವ್ರ ಇವಾಗ ಒಳ್ಳೆ ಅವಕಾಶನ ಮಾಡ್ಕೊಟ್ಟಿದ್ದಾನೆ, ಖಂಡಿತ ಅಂತ ಅವಕಾಶನ ನಾನು ಬಳಸ್ಕೊಂಡು ದೊಡ್ಡ ಲಾಯರ್ ಆಗೇ ಆಗ್ತೀನಿ ಅಂತ ಹೇಳಿ ಚಂಪಾ ಹೇಳ್ತಾ ಇರ್ತಾಳೆ. ಚಂಪನ್ ಮಾತು ಕೇಳಿಸ್ಕೊಂಡ ತಕ್ಷಣ ವಿದ್ಯಾ ಚಪ್ಪಾಳೆ ತಟ್ಕೊಂತ ಆಚೆ ಬರ್ತಾಳೆ. ಇದು ಆಕ್ಚುಲಿ ಚೆನ್ನಾಗಿರೋದು ಚಂಪಾ, ಇಂಥವ್ರ ಮುಂದೆ ಸಾಧನೆ ಮಾಡಿ ತೋರಿಸ್ಬೇಕು, ನಮ್ಮಿಂದ ಏನೂ ಆಗೋದಿಲ್ಲ ಅಂದವ್ರ ಮುಂದೆನೆ ಸಾಧನೆ ಮಾಡಿ ತೋರಿಸ್ಬೇಕು, ಅದರಿಂದನೇ ಉತ್ತರ ಕೊಡ್ಬೇಕು ಅಂತ ವಿದ್ಯೆ ಹೇಳ್ತಾ ಇರ್ತಾಳೆ. ಆಗ ಚಿತ್ರ ಇದ್ದು ಓಹೋ, ಇದು ನಿನ್ ಕುಮ್ಮಕ್ಕ, ನೀನ್ ಡಾಕ್ಟ್ರು ಇವಳು ಲಾಯರು ಅಲ್ಲ ಕಣ್ರೆ, ನಾವೇನಾದ್ರು ನಮ್ಮ ಮನೇಲಿ ಬೋರ್ಡ್ ಹಾಕೊಂಡಿದೀನಿವಾ, ಗತಿ ಇಲ್ದವ್ರನ್ನ ಕರ್ಕೊಂಡ್ಬಂದು ನಮ್ಮ ಮನೇಲಿ ಇಟ್ಕೊಂಡು ಸಾಕಿ ಅವ್ರನ್ನ ಡಾಕ್ಟ್ರು ಲಾಯರು ಮಾಡ್ತೀವಿ ಅಂತ ಹೇಳಿ ಚಿತ್ರ ಹೇಳ್ತಾ ಇರ್ತಾಳೆ. ಆಗ ಚಂಪಾ ಇದ್ದು ಇಲ್ಲ ಖಂಡಿತವಾಗ್ಲೂ ನಿಮ್ಮಿಂದ ನಿರೀಕ್ಷೆ ಮಾಡುವಂತ ಮುಟ್ಟಾಳ ಕೆಲಸ ಮಾತ್ರ ಮಾಡೋದಿಲ್ಲ, ನಾವು ನಮ್ಮನ್ನ ನಂಬಿದೀವಿ, ನಾವೇನೇ ಮಾಡಿದ್ರು ಕೂಡ ಸ್ವಂತ ಬಲದಿಂದನೇ ಮಾಡೋದು, ವಿದ್ಯಕ ಡಾಕ್ಟ್ರು ನಾನು ಲಾಯರ್ ಹಾಗೆ ಆಗ್ತೀವಿ ಅಂತ ಚಂಪಾ ಹೇಳ್ತಾಳೆ. ಚಂಪಾ ಈ ರೀತಿ ಹೇಳಿದ ತಕ್ಷಣ ಚಿತ್ರಗೆ ಕೋಪ ಬಂದು ಚಂಪಾ ಮೇಲೆ ರೇಗಾಡಿ ಚಂಪನ್ಗೆ ಕೈ ತೋರಿಸ್ತಾಳೆ. ಆಗ ಚಂಪಾ ಇದ್ದು ಪೊರಕೆನ ಚಿತ್ರಗೆ ತೋರಿಸ್ತಾಳೆ. ನೋಡಿ ಇದೇನು ಅಂತ ಗೊತ್ತಲ್ವಾ, ಇನ್ಮೇಲೆ ಈ ರೀತಿ ನಮ್ಮ ಹತ್ರ ದುರಹಂಕಾರ ಇಟ್ಕೋಬೇಡಿ, ಇನ್ಮೇಲೆ ಇದೇ ರೀತಿ ದುರಹಂಕಾರ ತೋರಿಸಿದ್ರಿ ಅಂತ ಹೇಳಿದ್ರೆ ಈ ಪೊರಕೆಯಲ್ಲಿ ಹೊಡೆದು ಕಳಿಸ್ಬೇಕಾಗುತ್ತೆ ಅಂತ ಹೇಳಿ ಚಂಪಾ ಹೇಳ್ತಾ ಇರ್ತಾಳೆ. ಆಗ ಚಿತ್ರ ಇದ್ದು ಈ ಮಟ್ಟಿಗೆ ಮೀರೋಗಿದ್ದೀರಾ, ನನಗೆ ಪೊರಕೆ ತೋರಿಸ್ತೀರಾ, ನಿನ್ನ ನೋಡ್ಕೊಂತೀನಿ ಕಣೆ ಅಂತ ಚಿತ್ರ ಹೇಳಿ ಹೋಗ್ತಾಳೆ. ಆಗ ಚಂಪಾ ಇದ್ದು ನಾನು ಲಾಯರ್ ಆಗೋದನ್ನ ನೋಡ್ತಾನೆ ಇರುವಂತಿ, ಹೋಗು ಅಂತ ಹೇಳಿ ಚಂಪಾ ಹೇಳ್ತಾ ಇರ್ತಾಳೆ. ಆಗ ವಿದ್ಯೆ ಇದ್ದು ಚಂಪಾ, ನಾನ್ ನಿರೀಕ್ಷೆ ಮಾಡಿದ್ದು ಈ ನಿರ್ಧಾರ ನಿನ್ನಿಂದ, ಈ ನಿನ್ನ ನಿರ್ಧಾರ ಬಂದು ನಿನ್ನ ಎಲ್ಲೋ ಕರ್ಕೊಂಡೋಗಿ ನಿಲ್ಸುತ್ತೆ, ನೋಡ್ತಾ ಇರು ಚಂಪಾ, ಈ ಸಮಾಜನೇ ಇಷ್ಟು, ನಾವು ಸುಮ್ನೆ ಇದ್ರೆ ಅವರು ಎಗರಾಡ್ತಾನೆ ಇರ್ತಾರೆ, ಒಂದೇ ಕಿತ ನಾವ್ ಈ ರೀತಿ ತಿರುಗಿ ಬಿದ್ವಿ ಅಂತ ಹೇಳಿದ್ರೆ ಬಾಲ ಮುದ್ರಕೊಂಡು ಹೋಗ್ತಾ ಇರ್ತಾರೆ, ಇದೆಲ್ಲ ನೀನ್ ಕೊಟ್ಟಿರುವಂತ ಧೈರ್ಯ ವಿದ್ಯಾಕ್ಕ, ಏನೇ ಆಗ್ಲಿ ನೀನು ಒಳ್ಳೆ ನಿರ್ಧಾರ ಮಾಡಿದೀಯಾ, ನನಗಂತೂ ತುಂಬಾ ಖುಷಿ ಆಗ್ತಾ ಇದೆ ಅಂತ ವಿದ್ಯೆ ಹೇಳ್ತಾ ಇರ್ತಾಳೆ. ಆಗ ಚಂಪಾ ಇದ್ದು ವಿದ್ಯಾಕ್ಕ, ನಾನೇನೋ ತೀರ್ಮಾನ ಮಾಡ್ಬಿಟ್ಟೆ, ಆದ್ರೆ ಮನೆಯಲ್ಲಿ ಮಾವಯ್ಯನ ಹೇಗೆ ಒಪ್ಸೋದು ಅಂತ ನನಗೆ ಚಿಂತೆ ಆಗಿದೆ. ಆಗ ವಿದ್ಯೆ ಇದ್ದು ಚಂಪಾ, ಇದ್ರ ಬಗ್ಗೆ ನೀನು ಏನು ತಲೆ ಕೆಡಿಸ್ಕೋಬೇಡ,
ನೀನು ಓದೋದ್ರ ಮೇಲೆ ಮಾತ್ರ ಗಮನ ಕೊಡು, ಮಿಕ್ಕಿದ್ದನ್ನ ನಾನು ನೋಡ್ಕೊಂತೀನಿ ಅಂತ ಹೇಳಿ ವಿದ್ಯಾ ಹೇಳ್ತಾಳೆ. ವಿದ್ಯಾ ಮಾತಿಗೆ ಚಂಪಾ ವಿದ್ಯಾನ ತಬ್ಕೊಂಡು ಅಳ್ತಾ ಇರ್ತಾಳೆ. ಇತ್ತ ಸುಭಾಷ, ಈಶ್ವರಿ, ಚಿತ್ರ 3 ಜನ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಚಿತ್ರ ಇದ್ದು ಅವಳನ್ನ ಮಾತ್ರ ಸುಮ್ನೆ ಬಿಡಬಾರ್ದು ಚಂಪಾನ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಅಷ್ಟರಲ್ಲಿ ಸುಭಾಷ್ ಫೋನ್ಗೆ ನವ್ಯ ಕಾಲ್ ಮಾಡ್ತಾಳೆ. ಆಗ ಚಿತ್ರ ಇದ್ದು, ಯಾರೋ ಸುಭಾಷ, ನವ್ಯ ಕಾಲ್ ಮಾಡಿದಾಳ, ಸ್ಪೀಕರ್ಗೆ ಹಾಕು, ನಾವು ಕೇಳಿಸ್ಕೊಂತೀವಿ ಹೇಗ್ ಮಾತಾಡ್ತೀರಾ ಅಂತ ಹೇಳಿ ಚಿತ್ರ ಹೇಳ್ತಾ ಇರ್ತಾಳೆ. ಬೇಡ ಚಿತ್ರಕ್ಕ, ಇವಾಗ ಮದ್ವೆ ಫಿಕ್ಸ್ ಆಗಿದೆ ಅಂತ ಹೇಳಿ ಸುಭಾಷ್ ಹೇಳ್ತಾ ಇರ್ತಾನೆ. ಆಗ ಚಿತ್ರ ಎದ್ದು, ಸರಿ ಆಯ್ತು, ನೀವು ಪರ್ಸ್ನಲ್ ಆಗಿ ಮಾತಾಡ್ತೀರಾ ಅಂತ ಹೇಳಿದ್ರೆ ಅವಾಗ ನಾನು ಅವ್ವ ಇಬ್ರು ಎದ್ದು ಆಚೆ ಹೋಗ್ತೀವಿ, ಇವಾಗ ಮೊದಲು ಏನ್ ಮಾತಾಡ್ತೀರಾ ಅಂತ ಕೇಳಿಸ್ಕೊಂತೀವಿ ಅಂತ ಹೇಳಿ ಚಿತ್ರ ಹೇಳ್ತಾಳೆ. ಈಶ್ವರಿನೂ ಕೂಡ ಹ್ಞೂ ಅಂತ ಹೇಳ್ತಾಳೆ. ಸುಭಾಷ್ ಕಾಲ್ ರಿಸೀವ್ ಮಾಡ್ತಾರೆ. ಆಗ ನವ್ಯ ಇದ್ದು, ಫೋನ್ ರಿಸೀವ್ ಮಾಡೋದಕ್ಕೆ ಯಾಕೆ ಇಷ್ಟತ್ತು? ಆಗ ಸುಭಾಷ ಇದ್ದು, ಏನೂ ಇಲ್ಲ ಸ್ವೀಟಿ, ಅದು ವಾಶ್ರೂಮ್ಗೆ ಹೋಗಿದ್ದೆ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಅದನ್ನೇನು ಒಳ್ಳೆ ಫಾರಿನ್ ನಲ್ಲಿ ಇರೋ ತರ ಹೇಳ್ತಾ ಇದ್ರಲ್ಲ. ಸರಿ, ನಾನ್ ನಿಮ್ಗೆ 2 ವಿಚಾರಕ್ಕಾಗಿ ಕಾಲ್ ಮಾಡಿದೀನಿ. ನಿಮ್ ಬಾಡಿ ಟೆಸ್ಟ್ ರಿಪೋರ್ಟ್ ಎಲ್ಲ ಬಂದಿದೆ. ಫಿಸಿಕಲ್ ಹೆಲ್ತ್ ನ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದೀರಾ, ಆದ್ರೆ ಬಟ್ ಲಿವರ್ ಮಾತ್ರ ಸೆಕೆಂಡ್ ಸ್ಟೇಜ್ ವೀಕ್ ಅಂತ ತೋರಿಸ್ತಾ ಇದೆ. ಏನು ತುಂಬಾ ಕುಡಿತಾ ಇದ್ದೀರಾ ಅಂತ ನವ್ಯ ಕೇಳ್ತಾ ಇರ್ತಾಳೆ. ಆಗ ಸುಭಾಷ ಇದ್ದು, ಅದನ್ನೆಲ್ಲ ಕಡಿಮೆ ಮಾಡ್ತೀನಿ ಸ್ವೀಟಿ ಅಂತ ಹೇಳ್ತಾ ಇರ್ತಾನೆ. ಆಗ ಚಿತ್ರ ಇದ್ದು, ಅವ್ವ ಇವಾಗ ನಮ್ ಸುಭಾಷನ್ಗೆ ಯಾವುದೇ ಆರೋಗ್ಯ ಸಮಸ್ಯೆ ಇಲ್ಲ ಅಂತ ಗೊತ್ತಾಯ್ತದಲ್ವಾ, ಇವಾಗ ನಾವು ಹಾಗೆ ಮಾಡೋಣ, ಒಬ್ಬ ನರ್ಸ್ನ ಅವ್ರ ಮನೆಗೆ ಕಳ್ಸೋಣ ಚೆಕಪ್ಗೆ ಅಂತ ಹೇಳಿ. ಅವ್ರು ಮಾತ್ರ ನಮ್ ಸುಭಾಷನ ಚೆಕಪ್ ಮಾಡ್ಬಹುದಾ, ನಾವು ಕೂಡ ಆ ಹುಡುಗಿನ ಚೆಕಪ್ ಮಾಡ್ಸೋಣ ಅಂತ ಹೇಳಿ ಚಿತ್ರ ಹೇಳ್ತಾ ಇರ್ತಾಳೆ. ಆಗ ಈಶ್ವರಿ ಇದ್ದು, ಇವನ್ಗೆ ಆ ಹುಡುಗಿ ಸಿಕ್ಕಿರೋದೇ ಹೆಚ್ಚು, ಅಂತದ್ರಲ್ಲಿ ಟೆಸ್ಟ್ ಬೇರೆ, ನಿಂತ್ಕೊಳ್ಳೆ ಸುಮ್ನೆ ಅಂತ ಹೇಳಿ ಈಶ್ವರಿ ಹೇಳ್ತಾ ಇರ್ತಾಳೆ. ಮತ್ತೆ ಸುಭಾಷ ಇದ್ದು ನವ್ಯ ಜೊತೆ ಮಾತಾಡ್ತಾ ಇರ್ತಾನೆ. ನವ್ಯ ಇದ್ದು, ನೋಡಿ ಈ ತಿಂಗಳು 15ನೇ ತಾರೀಕಿಗೆ ನಮ್ಮ ಮದುವೆನ ಫಿಕ್ಸ್ ಮಾಡಿದ್ದಾರೆ ಅಂತ ಹೇಳ್ತಾಳೆ. ಆ ವಿಷಯ ಕೇಳಿದ ತಕ್ಷಣ ಸುಭಾಷ ಇದ್ದು, ಹೌದಾ, ತುಂಬಾ ಖುಷಿ ಆಗ್ತದೆ ಸ್ವೀಟಿ ಈ ವಿಷಯ ಕೇಳಿ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಆಗ ಈಶ್ವರಿ ಇದ್ದು, ನಾನ್ ಮಾತಾಡ್ತೀನಿ ಕೊಡು ಅಂತ ಹೇಳಿ ಕೇಳ್ತಾಳೆ. ಸುಭಾಷ ಇದ್ದು, ಬೇಡ ಅವ್ವ, ಸ್ವೀಟಿ ಬೇಜಾರ್ ಮಾಡ್ಕೊಂತಾಳೆ ಅಂತ ಹೇಳಿ ಸುಭಾಷ ಹೇಳ್ತಾ ಇರ್ತಾನೆ. ಏನೂ ಆಗಲ್ಲ, ಕೊಡ್ಲಾ ಅಂತ ಹೇಳಿ ಈಶ್ವರಿ ಹೇಳ್ತಾ ಇರ್ತಾಳೆ. ಆಗ ಸುಭಾಷ ಇದ್ದು, ಸ್ವೀಟಿ ನಮ್ಮಮ್ಮ ಇಲ್ಲೇ ಇದ್ದಾರೆ, ಮಾತಾಡ್ತಾರಂತೆ, ಮಾತಾಡ್ತೀಯಾ ಅಂತ ಹೇಳಿ ಕೇಳ್ತಾ ಇರ್ತಾರೆ. ಆಗ ನವ್ಯ ಇದ್ದು, ಏನು ಅವರೆಲ್ಲರೂ ನಿಮ್ ಪಕ್ಕದಲ್ಲೇನೆ ನಿಂತಿದಾರಾ? ಅಲ್ಲ, ನಮ್ಮಿಬ್ರು ಮಧ್ಯೆ ಪರ್ಸನಲ್ ವಿಚಾರಗಳಿರುತ್ತೆ, ಅದೆಲ್ಲ ಅವರಿಗೆ ಗೊತ್ತಾಗಲ್ವಾ? ಅಲ್ಲ, ನಿಮಗಾದ್ರೂ ಗೊತ್ತಾಗಲ್ವಾ ಅಂತ ಹೇಳಿ ನವ್ಯ ಕೇಳ್ತಾ ಇರ್ತಾಳೆ. ಆಗ ಸುಭಾಷ ಇದ್ದು, ಇಲ್ಲ ಸ್ವೀಟಿ, ಅದು ಹಾಗಲ್ಲ, ಇವಾಗ ತಾನೇ ಅವ್ರು ಬಂದ್ರು ಅಷ್ಟೇ, ಕೊಡ್ತೀನಿ ಅಂತ ಹೇಳಿ ಹೇಳ್ತಾನೆ. ಸರಿ ಆಯ್ತು ಅಂತ ಹೇಳಿ ನವ್ಯ ಹೇಳ್ತಾಳೆ. ಆಗ ಈಶ್ವರಿ ಇದ್ದು, ಹಲೋ ಸ್ವೀಟಿ ಅಂತ ಹೇಳಿ ಈಶ್ವರಿ ಮಾತಾಡ್ತಾಳೆ. ಆಗ ನವ್ಯ ಇದ್ದು, ಅತ್ತೆ ಅದು ಅವರು ನನ್ನ ಮುದ್ದಾಗಿ ಕರೆಯೋದು, ಅದನ್ನ ನೀವು ಹೀಗೆ ಕರೆದ್ರೆ ಹೇಗೆ ಹೇಳಿ, ನವ್ಯ ಅಂತ ಕರೀರಿ ಸಾಕು ಅಂತ ಹೇಳಿ ನವ್ಯ ಹೇಳ್ತಾಳೆ. ಆಗ ಈಶ್ವರಿ ಇದ್ದು, ಸರಿ ಕಣವ ನವ್ಯ, ಆಯ್ತು, ಹೇಗಿದೆಯವ ನವ್ಯ ಅಂತ ಹೇಳಿ ಕೇಳ್ತಾ ಇರ್ತಾಳೆ. ಆಗ ನವ್ಯ ಇದ್ದು, ಸರಿ ಆಯ್ತು, ನಾನು ಚೆನ್ನಾಗಿದ್ದೀನಿ, ಸರಿ ಸರಿ ಆಯ್ತು, ಇನ್ನೇನು ಇಲ್ಲ, ನಿಮ್ಮ ಮಗನಿಗೆ ಒಂದ್ ಸ್ವಲ್ಪ ಡ್ರಿಂಕ್ಸ್ ಕಡಿಮೆ ಮಾಡಿ ಅಂತ ಹೇಳಿ, ಇನ್ನೇನು ಬಿಡಿ, ಇನ್ನು 15 ದಿನ ಅಲ್ವಾ, ನಾನೇ ಬರ್ತೀನಿ, ನಾನ್ ಬಂದು ಅವ್ರನ್ನ ಕಂಟ್ರೋಲ್ ಮಾಡ್ತೀನಿ ಅಂತ ಹೇಳಿ ನವ್ಯ ಹೇಳ್ತಾಳೆ. ಆಗ ಈಶ್ವರಿ ಇದ್ದು, ಸರಿ ಕಣವ ಆಯ್ತು, ಈ ಸಂಬಂಧದಲ್ಲಿ ನಂಬಿಕೆ ಅನ್ನೋದು ಮುಖ್ಯ ಆಗುತ್ತೆ, ಈ ಟೆಸ್ಟ್ ಎಲ್ಲ ಬೇಡವಾಗಿತ್ತೋ ಏನೋ ಅಂತ ಹೇಳಿ ಕೇಳ್ತಾ ಇರ್ತಾಳೆ. ಆಗ ನವ್ಯ ಇದ್ದು, ನೋಡಿ ನಾನು ಬರೀ ಬಾಯಿ ಮಾತಿಗಿಂತ ಸಾಕ್ಷಿಗಳಿಗೆ ಬೆಲೆ ಕೊಡ್ತೀನಿ, ನಾನು ಬರೀ ಈ ವಿಷಯದಲ್ಲಿ ಮಾತ್ರ ಅಲ್ಲ, ಪ್ರತಿಯೊಂದು ವಿಷಯದಲ್ಲೂ ಕೂಡ ನಾನು ಹೀಗೆ ಅನುಮಾನ ಬಂದ್ರೆ ಕ್ರಾಸ್ ಚೆಕ್ ಮಾಡ್ತೀನಿ, ಇದಕ್ಕೇನಾದ್ರೂ ನಿಮ್ಗೆ ಅಭ್ಯಂತರ ಇದೆನಾ ಅಂತ ಹೇಳಿ ನವ್ಯ ಕೇಳ್ತಾಳೆ. ಆಗ ಈಶ್ವರಿ ಇದ್ದು, ಹಾ ಇಲ್ಲ, ಏನೂ ಇಲ್ಲ, ಆ ಥರದ್ದೇನೂ ಇಲ್ಲ ಬಿಡವಾ ಅಂತ ಹೇಳಿ ಈಶ್ವರಿ ಹೇಳ್ತಾಳೆ. ಸರಿ ಆಯ್ತು, ಹಾಗಾದ್ರೆ ನಂದು ಸ್ವಲ್ಪ ಕೆಲಸ ಇದೆ, ನಾ ಕಾಲ್ ಕಟ್ ಮಾಡ್ತೀನಿ ಅಂತ ಹೇಳಿ ನವ್ಯ ಹೇಳ್ತಾಳೆ. ಆಗ ಈಶ್ವರಿ, ಏನ್ವಾ ನವ್ಯ, ಶಾಪಿಂಗ್ ಜೋರಿದೆನಾ, ಶಾಪಿಂಗ್ ಹೊರಟಿದೀಯಾ ಅಂತ ಹೇಳಿ ಕೇಳ್ತಾ ಇರ್ತಾಳೆ. ನೋಡಿ, ಇದೇ ಆಗಲ್ಲ ಅನ್ನೋದು ನನ್ನ ಪರ್ಸನಲ್ ವಿಚಾರ, ನಾನು ಎಲ್ಲಾದ್ರೂ ಹೋಗ್ತೀನಿ, ಎಲ್ಲಾದ್ರೂ ಬರ್ತೀನಿ, ಪರ್ಮಿಷನ್ ತಗೋಬೇಕು ಅನ್ನೋದು ಏನೂ ಇಲ್ಲ, ಹಾಗೆ ನಿಮ್ಗೆ ಎಲ್ಲದನ್ನು ಹೇಳ್ಬೇಕು ಅನ್ನೋದು ಇಲ್ಲ ಅಂತ ನವ್ಯ ಹೇಳಿ ಕಾಲ್ ಕಟ್ ಮಾಡ್ತಾಳೆ. ಆಗ ಚಿತ್ರ ಇದ್ದು, ಏನವ್ವ ಇದು ಇಷ್ಟು ಕೊಬ್ಬೆಲೆ ಮಾತಾಡ್ತಾಳೆ ಅಂತ ಹೇಳಿ ಕೇಳ್ತಾ ಇರ್ತಾಳೆ. ಆಗ ಈಶ್ವರಿ ಇದ್ದು, ಹೌದು ಚಿತ್ರ, ಸಹಿಸ್ಕೊಳ್ಳೇಬೇಕು, ಯಾಕಂತ ಹೇಳಿದ್ರೆ ನಾವು ಬರೋ ನಂಟತನ ಮಾತ್ರ ಇಷ್ಟಪಟ್ಟಿಲ್ಲ ಅಲ್ವಾ, ಜೊತೆಗೆ ಗಂಟು ಬೇಕಲ್ವಾ, ಅದಕ್ಕೆ ಎಲ್ಲದನ್ನು ಸಹಿಸ್ಕೊಳ್ಳೇಬೇಕು ಅಂತ ಹೇಳಿ ಈಶ್ವರಿ ಹೇಳ್ತಾ ಇರ್ತಾಳೆ. ಹಾಗಂತ ಇವಳನ್ನ ತಲೆ ಮೇಲೆ ಕೂರಿಸ್ಕೊಂತೀಯಾ ಅಂತ ಹೇಳಿ ಚಿತ್ರ ಹೇಳ್ತಾಳೆ. ಆಗ ಈಶ್ವರಿ ಇದ್ದು, ಚಿತ್ರ ಹೆಲ್ಮೆಟ್ ತಲೆ ಮೇಲೆ ಇದ್ರೆ ಭಾರ ಅನ್ಸುತ್ತೆ ಅಲ್ವಾ, ಆದ್ರೆ ಅದರಿಂದ ರಕ್ಷಣೆ ತಾನೆ, ಹಾಗೆ ಇವಳನ್ನ ತಲೆ ಮೇಲೆ ಕೂರಿಸ್ಕೊಳ್ಳೋದ್ರಿಂದ ನಮಗೆ ಲಾಭ ಆಗೋದು, ಅದಕ್ಕೆ ಅಲ್ಲಿವರೆಗೂ ನಾವು ತಾಳ್ಮೆಯಿಂದ ಇರ್ಬೇಕಾಗುತ್ತೆ ಅಂತ ಈಶ್ವರಿ ಹೇಳ್ತಾ ಇರ್ತಾಳೆ. ಇತ್ತ ವಿದ್ಯೆ ಓದ್ಕೊಂತಾ ಇರ್ತಾಳೆ. ಅಷ್ಟರಲ್ಲಿ ವಿದ್ಯೆ ಇದ್ದು, ಚಂಪಾ ಸರು ಬೇಗ ಬನ್ನಿ ಇಲ್ಲಿ ಅಂತ ಹೇಳಿ ಕರೀತಾಳೆ. ಯಾಕೆ, ಏನಾಯ್ತು ವಿದ್ಯಾಕ ಅಂತ ಹೇಳಿ ಚಂಪಾ ಕೇಳ್ತಾಳೆ. ಆಗ ವಿದ್ಯೆ ಇದ್ದು, ಇಲ್ಲಿ ನೋಡಿ, ಇಲ್ಲಿ ನಮ್ಮ ಮಗು ಮೂಮೆಂಟ್ ಆಗ್ತಾ ಇರೋದು ಗೊತ್ತಾಗ್ತಾ ಇದೆ, ಹೊಟ್ಟೆಲಿ ಒಂಥರ ಸ್ವಿಮ್ಮಿಂಗ್ ಮಾಡ್ತಾರೆ ಅಲ್ವಾ, ಆ ರೀತಿ ಮಾಡ್ತಾ ಇದೆ ಮಗು ಅಂತ ಹೇಳಿ ವಿದ್ಯೆ ಖುಷಿ ಪಡ್ತಾ ಇರ್ತಾಳೆ. ಹೌದಾ, ನಾವು ನೋಡ್ತೀವಿ ಅಂತ ಹೇಳಿ ಚಂಪಾ ಮತ್ತೆ ಸರು ಇಬ್ರು ಹೇಳ್ತಾರೆ. ಸರಿ ಆಯ್ತು ನೋಡಿ ಅಂತ ಹೇಳಿ ವಿದ್ಯೆ ಹೇಳ್ತಾ ಇರ್ತಾಳೆ. ವಿದ್ಯೆ ಹೊಟ್ಟೆ ಮುಟ್ಟಿ ಚಂಪಾ ಮತ್ತೆ ಸರು ಇಬ್ರು ತುಂಬಾ ಖುಷಿ ಪಡ್ತಾ ಇರ್ತಾರೆ. ಆಗ ಸರು ಇದ್ದು, ಅಕ್ಕ ಏನೇ ಇದು ಇಷ್ಟು ಜೋರಾಗಿ ಒದಿತಾ ಇದೆ ಮಗು, ಇವಾಗ್ಲೇ ನಿನ್ ಮಗ ಚಿಕ್ಕಿನ ಒದಿತಾ ಇದ್ದಾನೆ ಅಂತ ಹೇಳಿ ಸರು ಹೇಳ್ತಾ ಇರ್ತಾಳೆ. ಆಗ ವಿದ್ಯೆ ಇದ್ದು, ಬೇಡ ಕಂದ, ಚಿಕ್ಕಿ ಅಲ್ವಾ, ಚಿಕ್ಕಿನ ಒದಿತಾರ ಯಾರಾದ್ರೂ, ನೀನ್ ಆಚೆ ಕಡೆ ಬಂದ್ಮೇಲೆ ಅವಳು ಸುಮ್ಮನೆ ಬಿಡೋದಿಲ್ಲ ನಿನ್ನ, ಆಮೇಲೆ ನಿನ್ನ ಎತ್ಕೊಳ್ಳಲ್ಲ ನೋಡು ಅಂತ ಹೇಳಿ ವಿದ್ಯಾ ಮತ್ತೆ ಚಂಪಾ ಸರು 3 ಜನ ಖುಷಿ ಪಡ್ತಾ ಇರ್ತಾರೆ. ಇವರೆಲ್ಲರೂ ಖುಷಿ ಪಡ್ತಾ ಇರೋದನ್ನ ನೋಡಿ ಭದ್ರ ಕೂಡ ಹಳೇದನ್ನೆಲ್ಲ ನೆನಪು ಮಾಡ್ಕೊಂಡು ಅವನಿಗೂ ಕೂಡ ಬೇಜಾರಾಗ್ತಾ ಇರುತ್ತೆ. ಇಲ್ಲಿ ಸರು ಇದ್ದು, ಅಕ್ಕ ಇನ್ನೊಂದ್ಸಲ ಮುಟ್ಲಾ ಅಂತ ಹೇಳಿ ಕೇಳ್ತಾ ಇರ್ತಾಳೆ. ಸರಿ ಅಂತ ಹೇಳಿ ವಿದ್ಯೆ ಹೇಳ್ತಾಳೆ. ಸರು ಇದ್ದು ವಿದ್ಯೆ ಹೊಟ್ಟೆ ಮುಟ್ಟಿ, ಅಕ್ಕ ನೋಡು, ನೀ ಹೇಳಿದೆ ಅಲ್ವಾ, ಹೇಳಿದ್ಗೆ ಇನ್ನೂ ಜಾಸ್ತಿ ಒದಿತಾ ಇದೆ ನಿನ್ ಮಗು ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಈ ಮಗು ಅಪ್ಪ ಫೈಟಿಂಗ್ ಮಾಡ್ತಾರೆ ಅಲ್ವಾ, ಆ ರೀತಿ ಮಾಡ್ತಾ ಇದೆ ನಿನ್ ಮಗು ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಸರು, ಚಂಪಾ, ವಿದ್ಯಾ 3 ಜನ ಖುಷಿಯಾಗಿರೋದನ್ನ ನೋಡಿ ಭದ್ರ ಬೇಜಾರ್ ಮಾಡ್ಕೊಂಡು ಎದ್ದು ಆಚೆ ಹೋಗ್ತಾನೆ. ಇತ್ತ ಶಿವರಾಮೇಗೌಡರು ಮನೆಯವರೆಲ್ಲರೂ
ಮಾತಾಡ್ತಾ ಇರ್ತಾರೆ. ಶಿವರಾಮೇಗೌಡರಿದ್ದು 1 ಕೋಟಿ ರೂಪಾಯಿ ಚೆಕ್ಕನ್ನು ಬರೆದು ಸೈನ್ ಮಾಡಿ ಗೋವಿಂದ ಕೈಗೆ ಕೊಡಕ್ಕೆ ಹೋಗ್ತಾರೆ. ಗೋವಿಂದ ತಗೋ, ಸುಭಾಷ್ಗೆ ಮದುವೆಗೆ ಉಡುಗೊರೆ ಆಗಿ ಕೊಡ್ತೀನಿ ಅಂತ ಹೇಳಿದ್ದೆ ಅಲ್ವಾ, ತಗೋ ಅಂತ ಹೇಳೋಕ್ಕೆ ಹೋಗ್ತಾರೆ. ಆಗ ಈಶ್ವರಿ, ಚಿತ್ರ ತುಂಬಾ ಖುಷಿ ಪಡ್ತಾ ಇರ್ತಾರೆ. ಸಾವಿತ್ರಿ ಮತ್ತೆ ವಿನಂತಿ ಇಬ್ರು ಹೊಟ್ಟೆ ಹುರ್ಕೊಂತಾ ಇರ್ತಾರೆ. ಅಮ್ಮಮ್ಮ ಕೂಡ ಅಲ್ಲೇ ಇರ್ತಾರೆ. ಗೋವಿಂದ ಇದ್ದು, ಅಲ್ಲ ಅಣ್ಣ, ಉಡುಗೊರೆ ಅಂತ ನೀನೇ ಕೊಡ್ತೀನಿ ಅಂತ ಹೇಳಿದಾಗ ನಿನ್ ಕೈಯಾರ ನೀನೇ ಕೊಟ್ರೆ ಚೆನ್ನಾಗಿರುತ್ತೆ, ಇದನ್ನ ನಿನ್ನ ಹತ್ರನೇ ಇಟ್ಕೋ, ನನ್ನ ಹತ್ರ ಕೊಡ್ಬೇಡ ಅಂತ ಹೇಳಿ ಗೋವಿಂದ್ ಹೇಳ್ತಾ ಇರ್ತಾರೆ. ಆಗ ಈಶ್ವರಿ ಇದ್ದು, ಅಲ್ಲ ಕಣ್ರಿ, ಭಾವ ಕೊಡೋದಕ್ಕೆ ಬಂದಿದ್ರೆ ನೀವು ಬೇಡ ಅಂತ ಹೇಳ್ತಾ ಇದ್ರಲ್ಲ, ನಿಮಗೆ ಕಷ್ಟ ಆದ್ರೆ ಹೇಳಿ, ನಾನೇ ನನ್ನ ಹತ್ರ ಇಟ್ಕೊಂತೀನಿ ಅಂತ ಹೇಳಿ ಆ ಚೆಕ್ಕನ್ನ ಇಸ್ಕೊಂತಾಳೆ. ಆಗ ಶಿವರಾಮೇಗೌಡರದ್ದು, ಸರಿ ಆಯ್ತು ಬಿಡು ಗೋವಿಂದ, ಯಾರ ಹತ್ರ ಇದ್ರೇನು, ಈಶ್ವರಿ ಹತ್ರ ಇರುತ್ತೆ ಅಲ್ವಾ, ಯಾರು ಕೊಟ್ರೇನು, ಮನೆ ಮಗನ್ಗೆ ಅಲ್ವಾ ಕೊಡೋದು, ಹಾಗೆ ಅಂತ ಹೇಳಿ ಶಿವರಾಮೇಗೌಡರು ಹೇಳ್ತಾ ಇರ್ತಾರೆ. ಈಶ್ವರಿ ಇದ್ದು ಆ 1 ಕೋಟಿ ರೂಪಾಯಿ ಚೆಕ್ಕನ್ನ ನೋಡಿದ ತಕ್ಷಣ ತುಂಬಾ ಖುಷಿ ಪಡ್ತಾ ಇರ್ತಾಳೆ. ಆ ಚೆಕ್ ನನ್ನ ಕೈಗೆ ಸೇರ್ತು ಅಂತ ಹೇಳಿ ಈಶ್ವರಿ ಮತ್ತೆ ಚಿತ್ರ ಇಬ್ರು ತುಂಬಾ ಖುಷಿ ಪಡ್ತಾ ಇರ್ತಾರೆ. ಅಷ್ಟರಲ್ಲಿ ಅಮ್ಮಮ್ಮ ಇದ್ದು, ಯಾಕಲ ಶಿವರಾಮ ಈ ರೀತಿ ಮಾಡ್ತಾ ಇದೀಯಾ ನೀನು, ಆ ಚೆಕ್ ತತ್ತಾ ಇಲ್ಲಿ ಅಂತ ಹೇಳಿ ಈಶ್ವರಿ ಕೈಯಿಂದ ಅಮ್ಮಮ್ಮ ಆ ಚೆಕ್ಕನ್ನ ಇಸ್ಕೊಂತಾರೆ. ಯಾಕವ ಏನಾಯ್ತು ಅಂತ ಹೇಳಿ ಶಿವರಾಮೇಗೌಡರು ಕೇಳ್ತಾ ಇರ್ತಾರೆ. ಅಮ್ಮಮ್ಮ ಇದ್ದು, ಅದೇನು ಇಲ್ಲ ಕಣೋ, ಅವಳು ಮದುವೆ ಗಲಾಟೆಳಿದಿರ್ತಾಳೆ, ಮನೆ ತುಂಬಾ ಜನ ಇರ್ತಾರೆ, ಎಲ್ಲಾದ್ರೂ ಇಟ್ಟು ಮರ್ತ್ರೆ ಹೇಗೆ, ಅದಕ್ಕೆ ನನ್ನ ಹತ್ರ ಇರುತ್ತೆ ಬಿಡು, ನಾನು ಇದನ್ನ ಭದ್ರವಾಗಿ ಇಡ್ತೀನಿ ಅಂತ ಹೇಳಿ ಅಮ್ಮಮ್ಮ ಆ ಚೆಕ್ಕನ್ನ ಇಸ್ಕೊಂತಾರೆ. ಆಗ ಈಶ್ವರಿ ಮತ್ತೆ ಚಿತ್ರ ಇಬ್ರಿಗೂ ಕೋಪ ಬರುತ್ತೆ. ಶಿವರಾಮೇಗೌಡರದ್ದು, ಸರಿ ಅವ್ವ ಆಯ್ತು, ಹಾಗಾದ್ರೆ ಅದನ್ನ ನಿನ್ನ ಹತ್ರನೇ ಇಟ್ಕೋ, ಮದ್ವೆ ದಿನ ಸುಭಾಷನ್ಗೆ ಕೊಟ್ರಾಯ್ತು ಅಂತ ಹೇಳಿ ಹೇಳ್ತಾರೆ. ಸರಿ ಆಯ್ತು ಹಾಗಾದ್ರೆ ಅಂತ ಹೇಳಿ ಅಮ್ಮಮ್ಮ ಹೇಳ್ತಾರೆ. ಅಮ್ಮಮ್ಮನ ಕೈಲಿಗೆ ಚೆಕ್ ಇರೋದನ್ನ ನೋಡಿ ಈಶ್ವರಿ ಮತ್ತೆ ಚಿತ್ರ ಇಬ್ರು ಅಮ್ಮಮ್ಮನ ಮೇಲೆ ಕೋಪ ಮಾಡ್ಕೊಂಡು ಅಮ್ಮಮ್ಮನೇ ನೋಡ್ತಾ ಇರ್ತಾರೆ. ಇವತ್ತಿನ ಸಂಚಿಕೆಗೆ ಎಂಡ್ ಆಗುತ್ತೆ. ಇನ್ನ ನಾಳೆ ಸಂಚಿಕೆಯಲ್ಲಿ ವಿದ್ಯಾ ಮತ್ತೆ ಚಂಪಾ ಶಿವರಾಮೇಗೌಡರ ಜೊತೆ ಮಾತಾಡಬೇಕು ಅಂತ ಹೇಳಿ ಬರ್ತಾರೆ. ಹೇಳು ಅಂತ ಹೇಳಿ ಶಿವರಾಮೇಗೌಡರು ಕೇಳ್ತಾ ಇರ್ತಾರೆ. ವಿದ್ಯಾ ಇದ್ದು ಚಂಪಾನ SSLC ಮಾರ್ಕ್ಸ್ ಕಾರ್ಡ್ನ ತಗೊಂಡು ಶಿವರಾಮೇಗೌಡರಿಗೆ ಕೊಡ್ತಾಳೆ. ಮಾವಯ್ಯ, ಇದು ಚಂಪಾ ಮಾರ್ಕ್ಸ್ ಕಾರ್ಡು, ಇದನ್ನ ನೀವು ಒಂದ್ಸಲ ನೋಡಿ ಅಂತ ಹೇಳಿ ಹೇಳ್ತಾರೆ. ಶಿವರಾಮೇಗೌಡರು ಆ ಮಾರ್ಕ್ಸ್ ಕಾರ್ಡ್ನ ನೋಡಿದ ತಕ್ಷಣ ಖುಷಿ ಪಡ್ತಾ ಇರ್ತಾರೆ. ಇದೇನಿದು, ಚಂಪಾ SLCಯಲ್ಲಿ 625ಕ್ಕೆ 610 ಮಾರ್ಕ್ಸ್ ತಗೊಂಡಿದ್ದಾಳೆ, ತುಂಬಾ ಖುಷಿ ಆಗ್ತಾ ಇದೆ ಅಂತ ಹೇಳ್ತಾ ಇರ್ತಾರೆ. ವಿದ್ಯಾ ಮತ್ತೆ ಚಂಪಾ ಇಬ್ರು ಚಂಪಾ ಓದಿ ಲಾಯರ್ ಆಗ್ಬೇಕು ಅನ್ನುವಂತ ವಿಚಾರನ ಶಿವರಾಮೇಗೌಡರ ಜೊತೆ ಮಾತಾಡೋದಕ್ಕೆ ಬಂದಿರ್ತಾರೆ. ಇವತ್ತಿನ ಸಂಚಿಕೆಗೆ ಎಂಡ್ ಆಗುತ್ತೆ. ನೋಡೋಣ ನೆಕ್ಸ್ಟ್ ಸಂಚಿಕೆಯಲ್ಲಿ ಮತ್ತೆ ಏನಾಗುತ್ತೆ ಅಂತ. ಓಕೆ, ಹಾಗಾದ್ರೆ ನೆಕ್ಸ್ಟ್ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಬಾಯ್ ಫ್ರೆಂಡ್ಸ್.